ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಸಿಡಿ ಬಾಂಬ್ ಸಿಡಿಸಿರುವಂತದ್ದು. ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ಗೆ ದೇಣಿಗೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಸಿಡಿ ಸಮೇತವಾಗಿ ಸಾಕ್ಷ್ಯವನ್ನ ನೀಡಿದ್ದಾರೆ. ಯಡಿಯೂರಪ್ಪ ಮತ್ತು ಅನಂತ್ ಕುಮಾರ್ ನಡೆಸಿರುವಂತಹ ಸಂಭಾಷಣೆ ಈ ಸಿಡಿಯಲ್ಲಿದೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ನಾಯಕರು ಇಬ್ಬರ ನಡುವಿನ ಪ್ರಮುಖ ಅಂಶಗಳನ್ನ ಓದಿ ಹೇಳಿದ್ರು. ಈ ಸಂಭಾಷಣೆಯಲ್ಲಿ ತಾವು ಕೂಡ ಹೈಕಮಾಂಡ್ಗೆ ಹಣ ಕೊಟ್ಟಿರೋದಾಗಿ ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ. ಆದ್ರೆ ಯಾರಾದ್ರೂ ಇದನ್ನ ಡೈರಿಯಲ್ಲಿ ಬರೆದಿಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಮುಂಬರುವಂತಹ ಚುನಾವಣೆಯವರೆಗೆ ಈ ಪ್ರಕರಣ ಜೀವಂತವಾಗಿಡುವಂತೆ ಅನಂತ್ ಕುಮಾರ್ ಸಲಹೆ ಮಾಡ್ತಾರೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇನ್ನು ಉಗ್ರಪ್ಪ ಮಾತನಾಡಿದ್ರು. ಈ ಪ್ರಕರಣವನ್ನ ಹೈಕೋರ್ಟ್ನ ನ್ಯಾಯಮೂರ್ತಿಯವರ ತನಿಖೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಪಿಸಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಮ್ಮ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಯಾವುದೇ ರೀತಿಯಾದ ಹಣ ನೀಡಿಲ್ಲ, ಕೊಡೋದು ಇಲ್ಲ. ಇನ್ನು ಯಡಿಯೂರಪ್ಪ ಅನಂತ್ ಕುಮಾರ್ ಮಾತುಕತೆಯ ವಿವರದ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಅನಂತ್ ಕುಮಾರ್ ಅವರು ಹೇಳ್ತಾರೆ, ನಾವು ಸಹ ಕೊಟ್ಟಿದೀವಲ್ಲ. ಯಡಿಯೂರಪ್ಪನವರು ಹೌದು, ದಿನೇ ಮಾಡೋದಿಲ್ಲ, ನಾವು ಕೊಟ್ಟಿದೀವಿ, ನೀವು ಕೊಟ್ಟಿದೀವಿ, ಆದ್ರೆ ನಾವು ಡೈರಿನಲ್ಲಿ ಎಂಟ್ರಿ ಮಾಡಿಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇದು ಪೊಲಿಟಿಕಲಿ ಯೂಸ್ ಮಾಡತಕ್ಕಂಥದ್ದು ಅನ್ನೋದನ್ನ ಹೇಳಿದ್ದಾರೆ. ಸೊ ಇಟ್ ಇಸ್ ಎ ಕ್ಲಿಯರ್ ಕೇಸ್ ವೇರ್ ಮಿಸ್ಟರ್ ಯಡಿಯೂರಪ್ಪ ಅನಂತ್ ಕುಮಾರ್ ಒಂದು ಕಡೆ ಕಾನ್ಸ್ಪೈರ್ ಮಾಡಿದ್ದಾರೆ ಪೊಲಿಟಿಕಲಿ. ಇದರ ಜೊತೆಗೆ ಅವರ ಕನ್ಫೆಷನಲ್ ಸ್ಟೇಟ್ಮೆಂಟ್ ಇದು, ಅವರು ಅವರ ಹೈಕಮಾಂಡ್ಗೆ ಹಣ ಕೊಟ್ಟಿದ್ದಾರೆ ಅನ್ನೋದನ್ನ ಇದರ ಜೊತೆಗೆ ಅನಂತ್ ಕುಮಾರ್ ಅವರು ಹೇಳ್ತಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಎಸ್ ಮಸೂದ್, ಏನು ನಿನ್ನೆಯೂ ಕೂಡ ಯಡಿಯೂರಪ್ಪನವರು ಸ್ವತಃ ತಮ್ಮ ಪಕ್ಷದಲ್ಲಿದ್ದಂಥವರ ಮೇಲೆ ಒಂದು ಟಾಂಗ್ ನೀಡಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಬಹಳಷ್ಟು ಮಂದಿಯ ಮೇಲೆ ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕೂಡ ಒಂದು ಗಂಭೀರವಾದ ಆರೋಪವನ್ನೇ ಕೂಡ ಅವ್ರು ಮಾಡಿದ್ರು. ಇದೀಗ ಒಂದು ಟ್ವಿಸ್ಟ್. ಈಗ ಈ ಟ್ವಿಸ್ಟಿನ ಏನು ಮುಖ್ಯವಾದ ಸಾರಾಂಶ ಏನಿದೆ ಮಸೂದ್? ಅಪರ್ಣ, 3 ದಿನಗಳ ಹಿಂದೆ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಒಂದು ಆರೋಪ ಮಾಡಿದ್ರು, ಗಂಭೀರವಾದಂತಹ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಎಲ್ಸಿ ಗೋವಿಂದರಾಜು ಅವರ ಮುಖಾಂತರ 1,000 ಕೋಟಿ ರೂಪಾಯಿ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು. ಅದಲ್ಲದೆ ನಿನ್ನೆ ಕೂಡ ಸುದ್ದಿಗೋಷ್ಠಿ ಮಾಡಿ ಅದನ್ನೇ ಸೇಮ್ ರಿಪೀಟ್ ಮಾಡಿದ್ರು. ಅದು ಅಲ್ಲದೆ ಹೆಬ್ಬಾಳ ಸಂಬಂಧಪಟ್ಟಂತೆ 65 ಕೋಟಿ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಡೈರಿಯಲ್ಲಿ ದಾಖಲೆ ಇದೆ ಅನ್ನುವಂತ ವಿಚಾರ ಕೂಡ ಹೇಳಿದ್ರು. ಈಗ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ನವರು ಕೂಡ ಪ್ರತಿತಂತ್ರ ಹೂಡಿದ್ದಾರೆ. ಇವರು ಕೂಡ ಪ್ರತಿಬಾಣ ಬಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನ ಸಚಿವರು, ಮುಖಂಡರು ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಒಂದು DVD, ಒಂದು CD ಬಿಡುಗಡೆ ಮಾಡಿದ್ದಾರೆ. ಆ ಸಿಡಿಯಲ್ಲಿ ಇತ್ತೀಚೆಗೆ ಅಷ್ಟೇ ಬಿಜೆಪಿ ಒಂದು ಕಾರ್ಯಕ್ರಮ ನಡೆಯಿತು, ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಬಿಜೆಪಿ ಕಚೇರಿಯಲ್ಲಿ. ಆ ಕಚೇರಿಯ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಪರಸ್ಪರ ಟಿವಿಗೆ ಹತ್ರ ಇಟ್ಕೊಂಡು ಇಬ್ರು ಮಾತಾಡಿರುವಂತಹ ದೃಶ್ಯ ಮತ್ತೆ ಸಂಭಾಷಣೆ ಎರಡೂ ಇರುವಂತಹ ಈ ಸಿಡಿಯಲ್ಲಿ ಇರುವಂತಹ ಮಾಹಿತಿ ಇದೆ. ಇಬ್ರು ಕೂಡ ಸಂಭಾಷಣೆ. ಎಸ್ ಮಸೂದ್, ಹಾಗಾದ್ರೆ ಈ ಒಂದು ಸಂಭಾಷಣೆ ಇರುವಂತ ಸಿಡಿ ಇರುವಂತದ್ದೇನಿದೆ, ಈ ಸಂಭಾಷಣೆ ಬಹುಶಃ ಯಡಿಯೂರಪ್ಪನವರು ಆ ಒಂದು ಬ್ಲೇಮ್ ಮಾಡಿದ ನಂತರ ಅವರು ಆ ರೀತಿ ಸಂಭಾಷಣೆ ನಡೆಸಿರುವಂತದ ಹೇಗೆ ಅಂತ? ಅಪರ್ಣ, ಮೊನ್ನೆ ಯಡಿಯೂರಪ್ಪನವರು ಆರೋಪ ಮಾಡಿರೋದು ನಿನ್ನೆ ಕಾರ್ಯಕ್ರಮ ನಡೆದಿರುವಂತದ್ದು, ಬಿಜೆಪಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪ ಸಂಭಾಷಣೆ ಮಾಡಿರುವಂತಹ ದೃಶ್ಯ ಸಹಿತ ಸಂಭಾಷಣೆಯುಳ್ಳ ಸಿಡಿ ಬಿಡುಗಡೆ ಇವತ್ತು ಕಾಂಗ್ರೆಸ್ ಮುಖಂಡರಿಂದ ಆಗಿರುವಂತದ್ದು. ಆ ಸಿಡಿಯಲ್ಲಿ ಏನಿದೆ ಅಂದ್ರೆ ಅನಂತ್ ಕುಮಾರ್ ಅವರು ಹೇಳ್ತಾರೆ, BSY ಅವ್ರ ಕಿವಿ ಹತ್ರ ಹೋಗಿ, ನೀವು ಹಾಕಿರುವಂತಹ ಈ ಬಾಂಬ್ ಇದೆಯಲ್ಲ, ಇದು ಮುಂದಿನ ಚುನಾವಣೆವರೆಗೂ ಕೂಡ ಆಗುತ್ತೆ, ಕೆಲಸ ಮಾಡುತ್ತೆ, ಅದನ್ನ ಹಾಗೆ ಜೀವಂತವಾಗಿ ತಗೊಂಡು ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಯಡಿಯೂರಪ್ಪನವ್ರು ನಗ್ತಾರೆ. ಅದು ಅಲ್ಲದೆ ಅನಂತ್ ಕುಮಾರ್ ಅದೇ ಸಂದರ್ಭದಲ್ಲಿ ಮತ್ತೆ ಮಾತಾಡ್ತಾರೆ, ನಾವು ಕೂಡ ಕೊಟ್ಟಿದೀವಿ ಅಲ್ವಾ, ಆದ್ರೆ ಅದನ್ನ ಇವ್ರ ತರ ಡೈರಿಯಲ್ಲಿ ಬರ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಸಮ್ಮತಿ ಅನ್ನುವಂತೆ ಯಡಿಯೂರಪ್ಪನವರು ನಗ್ತಾರೆ. ಅಂದ್ರೆ
ಬಿಜೆಪಿ ಅವಧಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಕಪ್ಪ ಕೊಟ್ಟಿದ್ರು ಅನ್ನುವಂತ ಮಾಹಿತಿನ ಅವರಿಬ್ರು ಕೂಡ ಸಂಭಾಷಣೆ ಮೂಲಕ ಪರಸ್ಪರ ನಂಬ್ಕೊಂಡು ಒಪ್ಕೊಂಡು ಮಾತಾಡ್ತಾರೆ. ಅವರಿಬ್ಬರ ಸಂಭಾಷಣೆ ನೋಡ್ತಿದ್ರೆ ಅವಧಿಯಲ್ಲಿ ಅವರು ಕಪ್ಪ ಕೊಟ್ಟಿದ್ದು ನಿಜ ಅನ್ನುವಂತ ಅನುಮಾನ ಎಂತವ್ರಿಗಾದ್ರೂ ಬರುತ್ತೆ. ಈ ತರದ ದೃಶ್ಯ ಮತ್ತೆ ಸಂಭಾಷಣೆಗಳ ಸಿಡಿ ಇವತ್ತು ಬಿಡುಗಡೆ ಆಗಿರುವಂತದ್ದು. ಸಚಿವರು ಮತ್ತೆ ಒಂದಷ್ಟು ಜನ ಮುಖಂಡರು ಕೂಡ ಇವತ್ತು ಈ ಸುದ್ದಿಗೋಷ್ಠಿ ಮಾಡಿ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಇದು ಬಿಜೆಪಿ ಆರೋಪಕ್ಕೆ ಪ್ರತಿ ಆರೋಪ, ಬಿಜೆಪಿಯ ಬಾಣಕ್ಕೆ ಪ್ರತಿ ಬಾಣ. ಈಗ ಬಿಜೆಪಿ ಮುಖಂಡರಿಂದ ಪ್ರತಿಕ್ರಿಯೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಇದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿರುವಂತದ್ದು. ಮತ್ತೆ ಉಗ್ರಪ್ಪನವರು ಇದೇ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದಾರೆ, ಈ ಸಿಡಿ ಅಂದ್ರೆ ಇವತ್ತು ಏನ್ ಬಿಡುಗಡೆ ಆಗಿದೆ ಕಾಂಗ್ರೆಸ್ ಮುಖಂಡರಿಂದ, ಆ ಸಿಡಿಯ ತನಿಖೆಯನ್ನ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಒಬ್ಬರಿಂದ ಸಮಿತಿ ರಚನೆ ಮಾಡಿ ತನಿಖೆ ಮಾಡಿಸ್ಬೇಕು ಅನ್ನುವಂತ ಆಗ್ರಹ ಕೂಡ ಮಾಡಿದ್ದಾರೆ. ಅದಲ್ಲದೆ ದೆಹಲಿಯಲ್ಲಿರುವಂತಹ ಬಿಜೆಪಿ ನಾಯಕರು ಕೂಡ ಇತ್ತ ಗಮನ ಹರಿಸಿ ಇದ್ರ ಬಗ್ಗೆ ನೀವು ರಿಯಾಕ್ಷನ್ ಕೊಡಬೇಕು, ಸ್ಪಷ್ಟಪಡಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಬಿಜೆಪಿ ಮುಖಂಡರು ಇದುವರೆಗೂ ಯಾರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅಪರ್ಣ, ಓಕೆ, ಹಾಗಾದ್ರೆ ಈಗ ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ಗೆ ದೇಣಿಗೆ ನೀಡ್ತಿದ್ದಾರೆ ಅಂತ ಈ ಒಂದು ಸಿಡಿ ಮೂಲಕ ಕನ್ಫರ್ಮ್ ಆದಂತೆ ಅಲ್ವಾ? ಬಹುತೇಕ ಖಂಡಿತವಾಗಿ ಈ ಸಿಡಿ ನೋಡ್ತಿದ್ರೆ ಅದರಲ್ಲಿ ಅನುಮಾನ ಕೂಡ ಬರುತ್ತೆ. ಅವರಿಬ್ರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ವೇದಿಕೆ ಮೇಲೆ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಅವರು ಮಾತಾಡ್ತಾ ಇರ್ತಾರೆ. ಇವರಿಬ್ರು ಪರಸ್ಪರ ವೇದಿಕೆ ಮೇಲೆ ಕೂತ್ಕೊಂಡೇ ಈ ತರದೊಂದು ಸಂಭಾಷಣೆ ಮಾಡ್ತಾ ಇರುವಂತದ್ದು, ಕುತೂಹಲ ಕೆರಳಿಸಿರುವಂತದ್ದು. ಅಷ್ಟೇ ದೊಡ್ಡ ಆತಂಕ, ದೊಡ್ಡ ಭಯ ಬಿಜೆಪಿಯವ್ರಿಗೂ ಕೂಡ ಆಗಿರುವಂತದ್ದು. ಯಡಿಯೂರಪ್ಪನವರು ಸುಮ್ಮನೆ ಇರಲಾರ್ದೇನೆ ಈ ತರದೊಂದು ದೊಡ್ಡ ಆರೋಪ ಮಾಡಿಬಿಟ್ಟಿದ್ದಾರೆ. ಈಗ ಇವ್ರು ಕೂಡ ಇನ್ನೊಂದು ಸಿಡಿ ಬಿಡುಗಡೆ ಮಾಡಿದರೆ ಏನ್ ಮಾಡ್ಬೇಕು ಅನ್ನುವಂತ ದಿಕ್ಕೆ ತೋಚಿದಂತೆ ಬಿಜೆಪಿ ನಾಯಕರಿಗೆ ಖಂಡಿತ ಆಗುತ್ತೆ. ಸದ್ಯಕ್ಕೆ ಈಗ ಈ ಸಿಡಿ ಬಿಡುಗಡೆ ಆಗಿದೆ. ಈ ಸಿಡಿ ಬಗ್ಗೆ ಬಿಜೆಪಿ ಮುಖಂಡರು ಏನ್ ರಿಯಾಕ್ಟ್ ಮಾಡ್ತಾರೆ, ಏನ್ ರಿಯಾಕ್ಷನ್ ಕೊಡ್ತಾರೆ ಇನ್ನಷ್ಟೇ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈ ಸಿಡಿನಲ್ಲಿ ಅವರಿಬ್ಬರ ಸಂಭಾಷಣೆ ಗಮನಿಸೋದಾದ್ರೆ ಖಂಡಿತವಾಗಿಯೂ ಬಿಜೆಪಿ ಅವಧಿಯಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಕಪ್ಪ ಕೊಟ್ಟಿರೋದು ಅನುಮಾನ ಹುಟ್ಟಿಸ್ತಾ ಇದೆ. ಅಪರ್ಣ, ಓಕೆ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇತ್ತೀಚೆಗಷ್ಟೇ ಏನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಹಳಷ್ಟು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರಿಗೆ ಇದೀಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇರುಸು ಮುರುಸು ಆದಂತಾಗಿದೆ. ಯಾಕಂದ್ರೆ ಈಗ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ಅಂದ್ರೆ ಸಾಕ್ಷ್ಯ ಸಮೇತವಾಗಿ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಆ ಸಿಡಿಯಲ್ಲಿರುವಂತಹ ಸಂಭಾಷಣೆ ಕೂಡ ಕೇಂದ್ರ ಸಚಿವರಾದ ಅನಂತ್ ಕುಮಾರ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ನಡುವೆ ಒಂದು ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆಯಲ್ಲಿ ಈಗ ನೀವು ತಗೊಂಡು ಹೋಗ್ತಾ ಇರುವಂತ ಅಂದ್ರೆ ಈಗ ನೀವು ಎತ್ತಿರುವಂತ ಆರೋಪ ಚೆನ್ನಾಗಿದೆ, ಇದು ಬಹುಶಃ ಮುಂದಿನ ಚುನಾವಣೆವರೆಗೂ ನೀವು ಇದನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂಥ ಮಾತು. ಮಧ್ಯದಲ್ಲಿ ಎಲ್ಲೋ ಕೇಂದ್ರ ಸಚಿವರಾದ ಅನಂತ್ ಕುಮಾರ್ ಅವರು ಹಾಗಾದ್ರೆ ನಾವು ಕೂಡ ಕಪ್ಪ ಹಣವನ್ನ ಅಂದ್ರೆ ದೇಣಿಗೆ ಹಣವನ್ನ ನಮ್ಮ ಹೈಕಮಾಂಡ್ಗೆ ಸಲ್ಲಿಸಿಲ್ವಾ, ನಾವು ಕೂಡ ನೀಡಿಲ್ವಾ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು ನಗುತ್ತಾ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಒಂದು ಸಂಪೂರ್ಣವಾದ ಒಂದು ಸಂಭಾಷಣೆಯ ಒಂದು ಸೆಟ್ ನ ಒಂದು ಸಿಡಿಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಎಸ್ ವೀಕ್ಷಕರೇ, ಹಾಗಾದ್ರೆ ಆ ಒಂದು ಸಿಡಿನಲ್ಲಿ ಸಂಭಾಷಣೆ ಏನಿದೆ, ಆ ಒಂದು ಕುತೂಹಲ ಖಂಡಿತವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ. ಆ ಒಂದು ಆಡಿಯೋ ಕ್ಲಿಪ್ ನಿಮ್ಗೋಸ್ಕರ ಇದೀಗ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆದ್ರೆ ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತದ್ದು ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು, ದೇಶದ ಹಿತಾಸಕ್ತಿ ಪ್ರಥಮ. ಇವತ್ತು ಡಿಮಾನಿಟೈಸೇಷನ್ ಕೊಟ್ಟ